ಹೇ ಹಾಯ್ ಎವ್ರಿವನ್, ವೆಲ್ಕಮ್ ಟು ಅವರ್ ವಿಲೇಜ್ ಟೂರ್. ಇವತ್ತು ನಮ್ಮ ಫ್ಯಾಮಿಲಿ ಎಲ್ಲರೂ ಸೇರಿ ನಮ್ಮೂರಿನ ಕಡೆ ಒಂದು ಚಿಕ್ಕ ವಿಲೇಜ್ ಟೂರ್ ಹೋಗಿದ್ವಿ. ಆ್ಯಕ್ಚುಲಿ ತುಂಬ ದಿನಗಳಿಂದ ಎಲ್ಲರೂ ಒಟ್ಟಿಗೆ ಹೀಗೆ ಹೊರಗಡೆ ಹೋಗಬೇಕು ಅಂತ ಅಂದ್ಕೊಳ್ತಾ ಇದ್ವಿ. ಸೊ ಫೈನಲಿ ಎಲ್ಲರೂ ಸೇರಿ ಹೊರಟ್ವಿ. ಊರಿನ ಕಡೆ ಹೋಗ್ತಾ ಇದ್ದಾಗಲೇ ಆ ವ್ಯೂ ತುಂಬ ಬ್ಯೂಟಿಫುಲ್ ಆಗಿತ್ತು. ಸಿಟಿ ಲೈಫ್ನಲ್ಲಿ ಯಾವಾಗಲೂ ಬಿಲ್ಡಿಂಗ್ಸ್, ಟ್ರಾಫಿಕ್, ವೆಹಿಕಲ್ಸ್ ಅಂತ ಬ್ಯುಸಿ ಆಗಿರುತ್ತೆ. ಆ್ಯಂಡ್ ಆದರೆ ಊರಿಗೆ ಬಂದಾಗ ಸುತ್ತಮುತ್ತ ಬರೀ ಗ್ರೀನರಿ, ಮರಗಳು, ಗಿಡಗಳು ನೋಡಿದ ತಕ್ಷಣ ಮೈಂಡ್ಗೆ ತುಂಬ ಪೀಸ್ಫುಲ್ ಆಗುತ್ತೆ. ಅಲ್ಲಿಗೆ ಹೋದ್ಮೇಲೆ ನಮಗೆ ಒಂದು ಬ್ಯೂಟಿಫುಲ್ ಲೇಕ್ ಕಾಣಿಸ್ತು. ಆ ಕೆರೆ ನೋಡಿದ ತಕ್ಷಣ ನಮ್ಮ ಅಟೆನ್ಷನ್ ಎಲ್ಲ ಆ ಲೋಟಸ್ ಹೂಗಳ ಮೇಲೆ ಹೋಯಿತು. ಕೆರೆ ತುಂಬ ಲೋಟಸ್ ಹೂಗಳಿಂದ ತುಂಬಿತ್ತು. ಎಲ್ಲಿ ನೋಡಿದ್ರೂ ಫುಲ್ ಲೋಟಸ್. ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಂದರೆ ಕ್ಯಾಮ್ರಾನಲ್ಲಿ ಎಷ್ಟು ಕ್ಯಾಪ್ಚರ್ ಮಾಡಿದ್ರೂ ಸಾಕಾಗ್ತಾ ಇರಲಿಲ್ಲ. ನಮ್ಮ ಫ್ಯಾಮಿಲಿನಲ್ಲಿ ಎಲ್ಲರೂ ಕೂಡ ತುಂಬ ಎಕ್ಸೈಟೆಡ್ ಆಗಿದ್ದರು. ಎಲ್ಲರೂ ಹೂವು ಕೀಳಬೇಕು ಅಂತ ಒಬ್ರಿಗೊಬ್ರು ಹೇಳ್ಕೊಳ್ತಾ ಅಲ್ಲೇ ತುಂಬ ಎಂಜಾಯ್ ಮಾಡ್ತಿದ್ರು. ಆಮೇಲೆ ಎಲ್ಲರೂ ಲೋಟಸ್ ಹೂಗಳನ್ನು ಕಿತ್ಕೊಳ್ಳೋಣ ಅಂದ್ಬಿಟ್ಟು ಮಾತಾಡೋಕ್ಕೆ ಶುರು ಮಾಡ್ಕೊಂಡ್ವಿ. ಆ್ಯಂಡ್ ಆ್ಯಕ್ಚುಲಿ ಇಂತಹ ಸ್ಮಾಲ್ ಮೂಮೆಂಟ್ಸ್ನೇ ತುಂಬ ಸ್ಪೆಷಲ್ ಅನಿಸುತ್ತೆ. ಯಾವುದೇ ಎಕ್ಸ್ಪೆನ್ಸಿವ್ ಟ್ರಿಪ್ ಬೇಕಾಗಿಲ್ಲ. ಫ್ಯಾಮಿಲಿ ಜೊತೆ ಎಲ್ಲರೂ ಸೇರಿ ನೇಚರ್ ಮಧ್ಯೆ ಸ್ವಲ್ಪ ಸಮಯ ಸ್ಪೆಂಡ್ ಮಾಡಿದರೆ ಸಾಕು, ತುಂಬ ಹ್ಯಾಪಿನೆಸ್ ಸಿಗುತ್ತೆ. ನಮ್ಮೂರಿನ ಗ್ರೀನರಿ ನೋಡ್ತಾ ಇದ್ದಾಗ ಚೈಲ್ಡ್ಹುಡ್ ಮೆಮೊರೀಸ್ ಕೂಡ ನೆನಪಾಗುತ್ತೆ. ಆ್ಯಂಡ್ ಈ ಥರ ಪೀಸ್ಫುಲ್ ಪ್ಲೇಸಸ್ಗೆ ಬಂದಾಗ ಫೋನ್ ಕೂಡ ಸ್ವಲ್ಪ ಸೈಡ್ಗೆ ಇಟ್ಟು ಸುತ್ತಮುತ್ತ ಏನಿದೆ ಅಂತ ಎಂಜಾಯ್ ಮಾಡಬೇಕು ಅನಿಸುತ್ತೆ. ಅಲ್ಲಿನ ಟ್ರೀಸ್, ಗ್ರೀನರಿ, ಲೇಕ್ ಮತ್ತು ಆ ಲೋಟಸ್ ಫ್ಲವರ್ಸ್ ಎಲ್ಲನೂ ಸೇರಿ ತುಂಬ ಬ್ಯೂಟಿಫುಲ್ ವ್ಯೂ ಕೊಡ್ತಾ ಇತ್ತು. ನಾನು ಮೀನ್ವೇಲ್ ಈ ಬ್ಯೂಟಿಫುಲ್ ಮೂಮೆಂಟ್ಸ್ ಎಲ್ಲನೂ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡ್ತಾ ಇದ್ದೆ. ಯಾಕೆಂದರೆ ಇಂಥ ಮೂಮೆಂಟ್ಸ್ ಮತ್ತೆ ಮತ್ತೆ ಸಿಗುತ್ತೆ ಅಂತ ಹೇಳೋಕ್ಕೂ ಆಗಲ್ಲ ಅಲ್ವಾ. ಹಾಗಾಗಿ ಮೆಮೊರೀಸ್ ಆಗಿ ಸೇವ್ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಮಾಡಿದೆ. ಸಿಟಿ ಲೈಫ್ ಎಷ್ಟೇ ಬ್ಯುಸಿ ಆಗಿದ್ದರೂ ಇಂಥ ಒಂದು ಡೇ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡಿದರೆ ಸಾಕು, ಮನಸ್ಸಿಗೆ ಒಂದು ಡಿಫ್ರೆಂಟ್ ಕೈಂಡ್ ಆಫ್ ಹ್ಯಾಪಿನೆಸ್ ಸಿಗುತ್ತೆ. ನಮ್ಮ ವಿಲೇಜ್ಗೆ ಬಂದಾಗ ಸಿಗೋ ಈ ಫ್ರೆಶ್ ಏರ್, ಗ್ರೀನರಿ ಮತ್ತು ಪೀಸ್ಫುಲ್ ಅಟ್ಮಾಸ್ಫಿಯರ್ ಇವೆಲ್ಲ ತುಂಬ ಸ್ಪೆಷಲ್. ಇವತ್ತು ನಾವು ದೊಡ್ಡದೇನೂ ಮಾಡಿಲ್ಲ, ಜಸ್ಟ್ ಫ್ಯಾಮಿಲಿ ಜೊತೆ ಹೊರಗೆ ಬಂದು ನೇಚರ್ ಎಂಜಾಯ್ ಮಾಡಿ ಲೋಟಸ್ ಫ್ಲವರ್ಸ್ ನೋಡಿ ಎಲ್ಲರೂ ಸೇರಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆದರೆ ಆನೆಸ್ಟ್ಲಿ ಹೇಳಬೇಕು ಅಂದರೆ ಇಂಥ ಸಿಂಪಲ್ ಡೇಸ್ನೇ ಲೈಫ್ನಲ್ಲಿ ತುಂಬ ಬ್ಯೂಟಿಫುಲ್ ಮೆಮೊರೀಸ್ ಆಗಿ ಉಳಿದುಕೊಳ್ಳುತ್ತೆ. ನಮ್ಮ ವಿಲೇಜ್ ಟೂರ್ನಲ್ಲಿ ಇನ್ನೂ ಕೆಲವು ಬ್ಯೂಟಿಫುಲ್ ಮೂಮೆಂಟ್ಸ್ ಇವೆ. ಸೊ ಈ ವ್ಲಾಗ್ನ ಕೊನೆಯವರೆಗೂ ನೋಡಿ. ನಮ್ಮ ಫ್ಯಾಮಿಲಿ ಜೊತೆ ನೀವು ಕೂಡ ಲಿಟ್ಲ್ ವಿಲೇಜ್ ಟ್ರಿಪ್ ಎಂಜಾಯ್ ಮಾಡಿ. ಇವಾಗ ನಮ್ಮಪ್ಪ ಇಳಿತವ್ರೆ ನೋಡಿ ಗೈಸ್. ಇಳಿತವ್ರೆ, ಇಳಿದ್ರು ನಮ್ಮ ತಮ್ಮ ಏನು ಕಿತ್ಕೊಂಬಂದೇನಂತ ನೋಡಿ. ಇವನ್ನ ಅರಳ್ತಾಯ ಜಟ್ಟು ಮಾರಲ್ತೆ ಪೆಟ್ಕೊಂಡು ಪೆಟ್ಕೋ. ಇವತ್ತಿನ ನಮ್ಮ ವಿಲೇಜ್ ಡೇ ತುಂಬ ಸಿಂಪಲ್ ಆಗಿತ್ತು, ಆದರೆ ನಮ್ಮ ಮೆಮೊರೀಸ್ಗೆ ಮಾತ್ರ ತುಂಬ ಸ್ಪೆಷಲ್. ಇಂತಹ ಫ್ಯಾಮಿಲಿ ಮೂಮೆಂಟ್ಸ್ ಮತ್ತು ವಿಲೇಜ್ ವ್ಲಾಗ್ಸ್ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ವ್ಲಾಗ್ಸ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತೆ ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.